5:31 ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಿಸಿಎಸ್ ಸಭೆ ಶುರುವಾಗಿದೆ. ಭದ್ರತಾ ಸಂಪುಟ ಸಮಿತಿಯ ಸಭೆ ಶುರುವಾಗಿದೆ. ಆರಂಭದಲ್ಲೇ ಹೇಳ್ತಾ ಇದ್ದೆ, ಪಹಲ್ಗಾಮ್ ದಾಳಿಯ ನಂತರವೂ ಸಿಸಿಎಸ್ ಸಭೆ ನಡೆದಿತ್ತು. ಪಹಲ್ಗಾಮ್ ದಾಳಿಗೆ ಪ್ರತಿಕ್ರಿಯಿಸುವ ಸಂಪೂರ್ಣ ಅಧಿಕಾರವನ್ನ ಸೈನ್ಯಕ್ಕೆ ಈ ಸಭೆಯಲ್ಲಿ ಕೊಡಲಾಗಿತ್ತು. ಯಾವಾಗ, ಎಲ್ಲಿ, ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಬೇಕು, ಎಷ್ಟು ಪ್ರತಿಕ್ರಿಯಿಸಬೇಕು, ಸೈನ್ಯಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿತ್ತು ಸಿಸಿಎಸ್. ಈಗ ದೆಹಲಿ ಬಾಂಬ್ ಬ್ಲಾಸ್ಟ್ ನಂತರ ಮತ್ತೆ ಸಿಸಿಎಸ್ ಸಭೆ ಶುರುವಾಗಿದೆ. ಎರಡು ದಿನಗಳ ಹಿಂದೆ ನಡೆದ ದೆಹಲಿ ಬಾಂಬ್ ಬ್ಲಾಸ್ಟ್ ಮತ್ತು 2 ದಿನಗಳ ಹಿಂದೆ ಬೆಳಗ್ಗೆ $2,900 kg ಸ್ಫೋಟಕಗಳನ್ನು ಫರೀದಾಬಾದ್ನಲ್ಲಿ ವಶಪಡಿಸಿಕೊಂಡರು. 2ರ ಲಿಂಕ್ ಇರೋದು ಅಲ್-ಫಲಾ ಯೂನಿವರ್ಸಿಟಿಯ ಜೊತೆಗೆ. ದೆಹಲಿಯಿಂದ ಸುಮಾರು 86 ಕಿಲೋಮೀಟರ್ ದೂರದಲ್ಲಿರುವ ಫರೀದಾಬಾದ್ನ ಅಲ್-ಫಲಾ ಯೂನಿವರ್ಸಿಟಿಯ ಜೊತೆಗೆ ಲಿಂಕ್ ಇದೆ. ಈ ಟೆರರ್ ಮಾಡ್ಯೂಲ್ನಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಕನಿಷ್ಠ 5 ಜನ ಡಾಕ್ಟರ್ಗಳು ಇದಕ್ಕೆ ಸಂಬಂಧಪಟ್ಟವರು. ಅಲ್-ಫಲಾ ಯೂನಿವರ್ಸಿಟಿ ಅನ್ನುವಂಥ ಮೆಡಿಕಲ್ ಕಾಲೇಜ್ ಕಮ್ ಹಾಸ್ಪಿಟಲ್ ಪ್ರತಿದಿನ ಕೆಲಸ ಮುಗಿದ ಮೇಲೆ ಈ ಭಯೋತ್ಪಾದಕರು ಇಲ್ಲೇ ಕುಳಿತು ಮೀಟಿಂಗ್ ಮಾಡ್ತಾ ಇದ್ರು. ಡಾಕ್ಟರ್ ಶಾಹೀನ್ ಎನ್ಐಎಗೆ ಕೊಟ್ಟ ಹೇಳಿಕೆಯಲ್ಲಿ ಇದು ಗೊತ್ತಾಗ್ತಾ ಇದೆ. ಈ ಯೂನಿವರ್ಸಿಟಿಯ 52 ಡಾಕ್ಟರ್ಗಳನ್ನ ಈಗಾಗಲೇ ವಿಚಾರಣೆಗೊಳಪಡಿಸಲಾಗಿದೆ. ಇಲ್ಲಿನ 40% ಡಾಕ್ಟರ್ಗಳು ಜಮ್ಮು ಕಾಶ್ಮೀರದವರು. ಡಾಕ್ಟರ್ಗಳ ಜಮ್ಮು ಕಾಶ್ಮೀರದವರು. ಅಲ್-ಫಲಾ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ.
ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಕಾಲೇಜಿಗೂ ಈ ಸ್ಫೋಟಕ್ಕೂ ಸಂಬಂಧವಿದೆ ಎನ್ನುವುದು ಆಧಾರರಹಿತ. ಯಾವುದೇ ಸ್ಫೋಟಕ ವಸ್ತುಗಳು ಯೂನಿವರ್ಸಿಟಿಯ ಕ್ಯಾಂಪಸ್ನಲ್ಲಿ ಪತ್ತೆಯಾಗಿಲ್ಲ ಅಂತ ಅಲ್ಫಲಾ ಮೆಡಿಕಲ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಹೇಳಿಕೆ. ಫರೀದಾಬಾದ್ನ ಅಲ್ಫಲಾ ಯೂನಿವರ್ಸಿಟಿಯಿಂದ ನಮ್ಮ ರಿಪೋರ್ಟರ್ ಮಂಜುನಾಥ್ ಮತ್ತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, 2 ದಿನಗಳ ಹಿಂದೆ ಸ್ಫೋಟಕ ವಸ್ತುಗಳನ್ನು ವಶಪಡಿಸಿಕೊಂಡ ನಂತರ ಮತ್ತು ಬಾಂಬ್ ಬ್ಲಾಸ್ಟ್ ಆದ ನಂತರ ಅಲ್ಫಲಾ ಯೂನಿವರ್ಸಿಟಿಯಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ? ಆ 2900 kg ಸ್ಫೋಟಕ ಸಿಕ್ಕದ್ದು ಇಲ್ಲಿಂದ ಎಷ್ಟು ದೂರದಲ್ಲಿ? ಈ ಯೂನಿವರ್ಸಿಟಿ ಪಕ್ಕದಲ್ಲೇ ಒಂದು ಮಸೀದಿಯ ಮೌಲ್ವಿಯನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಆ ಮಸೀದಿ ಎಷ್ಟು ದೂರ ಇದೆ? ಇಲ್ಲಿಂದ ಏನು ಸ್ಫೋಟಕ ಸಿಕ್ಕಿದ್ದಂಥದ್ದು ಇಲ್ಲಿಂದ ಸುಮಾರು ಹೆಚ್ಚು ಕಡಿಮೆ ಒಂದು ಅರ್ಧ ಕಿಲೋಮೀಟರ್ ಅನ್ನಬಹುದು. ಮೌಲ್ವಿ ಕೂಡ ಅಷ್ಟೇ, ಒಂದು ಅರ್ಧ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುವಂಥದ್ದು. ಆದರೆ ಈ ಅಲ್ಫಲಾ ಯೂನಿವರ್ಸಿಟಿ ಯಾವ ರೀತಿ ಅಂದರೆ ಒಳಗಡೆ ವಿದ್ಯಾರ್ಥಿಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಶಾಕಲ್ಲಿದ್ದಾರೆ, ಇಂಥವ್ರು ನಮಗೆ ಪಾಠ ಮಾಡಿದ್ರ ಅನ್ನುವಂಥ ಶಾಕಲ್ಲಿದ್ದಾರೆ. ಸೊ ಇಲ್ಲಿನ ವೈದ್ಯರುಗಳನ್ನು ಈಗ ಸುಮಾರು 15 ತಂಡಗಳು ಒಳಗಡೆ ಕೆಲಸ ಮಾಡ್ತಾ ಇದ್ದಾವೆ. ಎನ್ ಐ ಎ ಇದೆ, ಅದೇ ರೀತಿ ಜಮ್ಮು ಕಾಶ್ಮೀರ ಪೊಲೀಸ್, ಹರಿಯಾಣ ಪೊಲೀಸು, ಡೆಲ್ಲಿ ಸ್ಪೆಷಲ್ ಪೊಲೀಸು, ಇವರೆಲ್ಲರೂ ಕೂಡ ಒಳಗಡೆ ಎಲ್ಲರನ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಸುಮಾರು 50 ರಿಂದ 55 ವೈದ್ಯರನ್ನು ಈ ತನಕವೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ, ಅವರನ್ನ ವಿಚಾರಣೆಗೆ ಒಳಪಡಿಸಿ. ಈವನ್ ಈ 3 ಜನ ವೈದ್ಯರು ಅರೆಸ್ಟ್ ಆಗಿದ್ದಾರೆ. ಇನ್ನು ಡಾಕ್ಟರ್ ಹಸೀನ್ ಒಬ್ಬ ಮಿಸ್ಸಿಂಗ್ ಇದ್ದಾನೆ, ಅದರ ಜೊತೆಗೆ ಇನ್ನೊಬ್ಬ ವೈದ್ಯ ಕೂಡ ಮಿಸ್ಸಿಂಗ್ ಇದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಒಟ್ಟು 5 ಜನ ಒಂದು ಟೀಮ್ ಇತ್ತು ಅನ್ನುವಂಥದ್ದು. ಆ 5 ಜನ ಒಟ್ಟಿಗೆ ಸೇರ್ತಾ ಇದ್ದಂತಹ ಪ್ರಯೋಗಾಲಯ ಅಂತ ನಾವು ಲ್ಯಾಬೊರೇಟರಿ ಅಂತ ಏನು ಕರಿತೀವಿ, ಆ ಲ್ಯಾಬೊರೇಟರಿಯನ್ನು ಕೂಡ ಪೊಲೀಸಿನವರು ತನಿಖಾ ತಂಡ ಸೀಸ್ ಮಾಡಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಜೊತೆಗೆ ಈ 5 ಜನ ವೈದ್ಯರಿಗೆ ಟೀ ಸಪ್ಲೈ ಮಾಡ್ತಾ ಇದ್ದಾರೆ, ಡೈಲಿ ತಂದು ಕೊಡೋದು, ಅವರ ರೂಮನ್ನು ಸ್ವಚ್ಛಗೊಳಿಸೋದು, ಆ ಸಹಾಯಕರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಕಾರಣ ಇಷ್ಟೇ, ಅವರ ಆಕ್ಟಿವಿಟೀಸ್, ಡೈಲಿ ಆಕ್ಟಿವಿಟೀಸ್ ಹೆಂಗಿತ್ತು ಅನ್ನುವಂಥ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಒಳಗಡೆಯಿಂದ ಹೊರಗಡೆ ಬರ್ತಾ ಇದ್ದಾವೆ. ಅದರ ಜೊತೆಗೆ VC-ಯನ್ನು ಕೂಡ ಆರಂಭದಲ್ಲಿ VC-ಯನ್ನು ಕೂಡ ವಿಚಾರಣೆಗೆ ಒಳಪಡಿಸಿರುವಂಥದ್ದು, ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಯೂನಿವರ್ಸಿಟಿ ನಿಮಗೆ ಒಂದು ಸಾರಿ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಸಾರಿ ತೋರಿಸ್ತೇನೆ. ಹೆಚ್ಚು ಕಡಿಮೆ 75 ಎಕರೆಯ ಜಾಗದಲ್ಲಿ ಈ ಯೂನಿವರ್ಸಿಟಿ ಇದೆ. ಇಲ್ಲಿ ಬಹುತೇಕರು ಒಂದೇ ಸಮುದಾಯಕ್ಕೆ ಸೇರಿದವರು ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಒಂದು ರೀತಿಯ ಸೋಜಿಗ ಹುಟ್ಟಿಸುವಂಥ ರೀತಿಯಲ್ಲಿ, ಸಾಮಾನ್ಯಕ್ಕೆ ಒಂದು ಮೆಡಿಕಲ್ ಕಾಲೇಜ್ ಅಂತ ಅಂದರೆ ಎಲ್ಲ ಸಮಾಜದವರು ಅಥವಾ ಎಲ್ಲ ರಾಜ್ಯಗಳವರು ಇರ್ತಾರೆ ಅನ್ನುವಂಥದ್ದು. ಆದರೆ ಇಲ್ಲಿ ಹೆಚ್ಚು ಕಡಿಮೆ ಒಂದು 20 ರಿಂದ 25% ಜಮ್ಮು ಕಾಶ್ಮೀರಿನವರೇ ವೈದ್ಯರು ಇದ್ದಾರೆ ಅನ್ನುವಂಥ ಮಾಹಿತಿ ಮತ್ತಷ್ಟು ಆತಂಕವನ್ನು ಹೆಚ್ಚಿಸಿರುವಂಥದ್ದು. ಇಲ್ಲಿನ ಲೋಕಲ್ಸ್ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಹೇಳ್ತಾರೆ, ನಮ್ಗೆ ಯಾವುದೇ ರೀತಿ ಅಂತ ಇದು ಕಂಡು ಬರ್ತಿರ್ಲಿಲ್ಲ, ಯಾಕಂದರೆ ಇಲ್ಲೇ ಬಂದು ಟೀ ಕುಡಿತಾ ಇದ್ರು, ಒಂದೊಂದು ಸಾರಿ ಬಂದೋಗೋರು ಅನ್ನುವಂಥದ್ದು ಹೇಳ್ತಾರೆ. ಇದೇ ರಸ್ತೆ ನಮ್ಮ ಕೈಲಾಶ್ ಕ್ಯಾಮ್ರಾಮನ್ ತೋರಿಸ್ತಾ ಇದ್ದಾನೆ, ಈ ರಸ್ತೆಯಲ್ಲಿ ಕಾರು ಕೂಡ ಏನು ಮೊನ್ನೆ ಬ್ಲಾಸ್ಟ್ ಆಯ್ತಲ್ಲ, 11 ದಿನಗಳ ಹಿಂದೆ ಪರ್ಚೇಸ್ ಮಾಡಿದ್ದು, ಇಲ್ಲೇ ಪೊಲ್ಯೂಷನ್ ಟೆಸ್ಟ್ ಮಾಡಿಸಿದ ಕಾರು ಕೂಡ ಓಡಾಡಿದೆ ಅನ್ನುವಂಥ ಮಾಹಿತಿಗಳಿದೆ. ಉಳಿದಂತೆ ಈಗ ತನಿಖಾ ತಂಡಗಳು ಏನು ಕೊಡ್ತಾವೆ ವರದಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಜೊತೆಗೆ ಈ ಇನ್ನು ಮಿಸ್ಸಿಂಗ್ ಆಗಿರುವಂಥ 2 ವೈದ್ಯರಿದ್ದಾರಲ್ಲ, ಅವ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡುವಂಥ ಕೆಲಸ ನಡೀತಾ ಇದೆ ಪ್ರಸ್ತುತ ಅಂತ ತನಿಖಾ ತಂಡಗಳು ಹೇಳ್ತಾ ಇದ್ದಾವೆ. ಅಜಿತ್, ಸೊ ಅಂದರೆ ದೊಡ್ಡ ಕ್ಯಾಂಪಸ್ ಇದೆ, ನಾನು ನೋಡ್ತಾ ಇದ್ದೆ. ಅದು ಕ್ಯಾಂಪಸ್ ಒಳಗಡೆ 2 ಎಂಜಿನಿಯರಿಂಗ್ ಕಾಲೇಜ್ ಇದ್ದಾವೆ, ಒಂದು ಮೆಡಿಕಲ್ ಕಾಲೇಜ್ ಇದೆ, ಒಂದು ನರ್ಸಿಂಗ್ ಕಾಲೇಜ್ ಇದೆ, ಒಂದು ಡಿಗ್ರಿ ಕಾಲೇಜ್ ಇದೆ. ಅಲ್ಲಿ ಇದು UGC ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಹೌದು, 75 ಎಕರೆಯಲ್ಲಿ ಇರುವಂಥದ್ದು.
ಹೌದು, ಯು ಜಿ ಸಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆಗಿದೆ. ಯು ಜಿ ಸಿ ಅವರು ಕೂಡ ಒಂದು ಇದನ್ನು ವರದಿಯನ್ನು ಕೇಳಿದ್ದಾರೆ. ಇದು ಹೇಗೆ ನಡೀತಾ ಇತ್ತು, ಏನಾಯಿತು, ಇದ್ರ ಬಗ್ಗೆ ಯಾರಿದ್ರು, ಅವ್ರ ಬ್ಯಾಕ್ಗ್ರೌಂಡ್ ಏನು ಅನ್ನೋಂಥ ವರದಿ ಕೂಡ ಇವತ್ತು ಕೇಳಿರುವಂಥದ್ದು ಯು ಜಿ ಸಿ ಅವರು ಕೂಡ. ಅದರ ಜೊತೆಗೆ ವಿದ್ಯಾರ್ಥಿಗಳು ಹೊರಗಡೆ ಅಂತೂ ಬಂದಿಲ್ಲ, ಅಲ್ಲಿ ಒಳಗಡೆ ಹೋಗುವಂಥವ್ರು, ಇಲ್ಲಿನ ಲೋಕಲ್ ಸಂಪರ್ಕ ಇದ್ದಂಥವ್ರ ಜೊತೆ ಮಾತನಾಡಿಸುವಂಥ ಪ್ರಯತ್ನ ಮಾಡಿದಾಗ ಶಾಕಿಂಗ್ ಸ್ಟೇಟಸ್ಸಲ್ಲಿದ್ದಾರೆ. ಇದು ಇಂಥವ್ರು ನಮಗೆ ಟೀಚ್ ಮಾಡ್ತಾ ಇದ್ರಾ ಅನ್ನುವಂಥದ್ದು. ನಿಮಗೆ ಏನೋ ಈ ಉಮರ್ ಇರ್ಬೋದು ಅಥವಾ ಈ ಯಾರು ಮುಜಾಮುಲ್ ಇರ್ಬೋದು, ಇವರೆಲ್ಲರೂ ಕೂಡ ಅದೇ ಪ್ರಯೋಗಾಲಯದಲ್ಲಿ ಸೇರ್ತಾ ಇದ್ರು. ಆ ಪ್ರಯೋಗಾಲಯಕ್ಕೂ ನಾವು ಕೂಡ ಹೋಗ್ತಾ ಇದ್ವಿ. ಅಂದರೆ ಆ ಮಕ್ಕಳು ವಿದ್ಯಾರ್ಥಿಗಳು ಹೇಳ್ತಾ ಇದ್ವಿ, ಅವತ್ತು ಏನು ಕೂಡ ನಮಗೆ ಕಂಡು ಬರ್ತಾ ಇರಲಿಲ್ಲ. ಬಟ್ ಆದರೆ ಇವರೆಲ್ಲರೂ ಒಟ್ಟಿಗೆ ಸೇರ್ತಾ ಇದ್ದಿದ್ದು ನೋಡ್ತಾ ಇದ್ವಿ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇರುವಂಥದ್ದು. ತನಿಖಾ ತಂಡಗಳ ಮುಂದೆ, ಈವನ್ ಒಳಗಡೆ ಆಫೀಸರ್ಸ್ ಮುಂದೆ ಇವರೆಲ್ಲರೂ ಒಟ್ಟಿಗೆ ಸೇರ್ತಾ ಇದ್ರು. ಆ್ಯಸ್ ಎ ಫ್ರೆಂಡ್ ಅಂತ ತಿಳ್ಕೊಳ್ತಾ ಇದ್ದು ಆ ರೀತಿಯ ಆ್ಯಕ್ಟಿವಿಟೀಸ್ ಕಾಣಿಸ್ತಾ ಇತ್ತೆ ಹೊರತು ಇದ್ಯಾವುದು ಈ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಇದ್ದರು ಅಥವಾ ಇದ್ದಾರೆ ಅಥವಾ ಏನೋ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಯಾವುದು ಕಾಣಿಸ್ತಾ ಇರಲಿಲ್ಲ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಸಾಮಾನ್ಯಕ್ಕೆ ಇಂಥವ್ರು ಕೃತ್ಯ ಮಾಡುವಂಥವ್ರು ಎಲ್ಲರಿಗೂ ಹೇಳಿಕೊಂಡು ಮಾಡ್ತಾರಾ, ವಿದ್ಯಾರ್ಥಿಗಳು ಗೊತ್ತಾಗೋಂಗೆ ಮಾಡ್ತಾರಾ ಅನ್ನೋಂಥ ಪ್ರಶ್ನೆ ಕೂಡ ಮೂಡಬಹುದು. ಸೊ ಇಂಥ ಒಂದು ಕಾಲೇಜಿನಲ್ಲಿ ನಿಮಗೆ ಉಮರ್ರು ಮೆಡಿಸಿನ್ ಟೀಚ್ ಮಾಡ್ತಾ ಇದ್ದ, ಮತ್ತು ಅದೇ ರೀತಿ ಶಹೀನ ಫಾರ್ಮಾ ಟೀಚ್ ಮಾಡ್ತಾ ಇದ್ರು, ಅದೇ ಮುಜಾಮಿಲ್ ಫಿಸಿಷಿಯನ್ ಆಗಿದ್ರು ಅನ್ನುವಂತಹ ಮಾಹಿತಿಗಳಿದೆ. ಸೊ ಇನ್ನು ಈಗ ತನಿಖಾ ತಂಡಗಳು ಯಾವ ರೀತಿ ಮಾಹಿತಿ ಇನ್ನಷ್ಟು ಎಕ್ಕಿ ತೆಗಿತವೆ ಅನ್ನುವಂಥದ್ದೇ ಬಹಳ ಮುಖ್ಯವಾಗಿರುವಂಥದ್ದು. ಅದರಲ್ಲೂ ಪ್ರಯೋಗಾಲಯ ಅಂತ ಏನಿದೆ, ಆ ಲ್ಯಾಬೊರೇಟರಿಯಲ್ಲಿ ಅಲ್ಲಿ ಏನೇನಾಗಿದೆ ಅನ್ನುವಂಥದ್ದು. ಯಾಕಂದರೆ ಇಲ್ಲಿ ಪೂರ್ತಿ ಲ್ಯಾಬ್ ಇವ್ರ ಕಂಟ್ರೋಲಲ್ಲೇ ಇರ್ತವೆ. ಕೆಲವು ಲ್ಯಾಬುಗಳು 13ನೇ ಬಿಲ್ಡಿಂಗ್ನ 3ನೇ ಕೊಠಡಿಯನ್ನು ಕೂಡ ಸೀಸ್ ಮಾಡಿದ್ದೇವೆ ಅಂತ ಪೊಲೀಸರು ತನಿಖಾ ತಂಡಗಳು ಹೇಳ್ತಾ ಇದೆ. ಅಜಿತ್, ಈ ಅಲ್ಫಲಾ ಚಾರಿಟೇಬಲ್ ಟ್ರಸ್ಟ್ ಅಂಡರ್ನಲ್ಲಿ ಯೂನಿವರ್ಸಿಟಿ ನಡೀತಾ ಇತ್ತಂತೆ. ಆ ಟ್ರಸ್ಟ್ನಲ್ಲಿ ಮೆಂಬರ್ಸ್ ಯಾರಿದ್ರು, ಏನು ಕಥೆ ಏನಾದ್ರು ಗೊತ್ತಾಗಿದೆಯಾ ಡೀಟೇಲ್ಸು? ಇನ್ನು ಅದರ ಬಗ್ಗೆ ಗೊತ್ತಾಗಬೇಕಾಗಿದೆ, ಯಾರಿದ್ರು ಟ್ರಸ್ಟಲ್ಲಿ ಅನ್ನುವಂಥದ್ದು. ಮತ್ತು ವಿ ಸಿ ಕೂಡ ಹಿಂದೂ ವಿ ಸಿ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಅವರು ಡಿನೈನ್ ಮಾಡಿರುವಂಥದ್ದು, ಇಂಥದ್ದು ಯಾವುದು ಕೃತ್ಯ ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ. ಆದರೆ ಇದು ಕೇವಲ ಇದೇ ಫಸ್ಟಾ ಅಂತ ಅಂದರೆ ಅದೂ ಕೂಡ ಇಲ್ಲ. ಯಾಕಂದರೆ ಡಾಕ್ಟರ್ ಹಸೀನ್ ಅಂತ ಒಬ್ಬ ಮಿಸ್ಸಿಂಗ್ ಇದಾನಲ್ಲ, ಈಗ ಆಲ್ರೆಡಿ ಅವನು ಆ್ಯಂಟಿ ನ್ಯಾಷನಲ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ JNK ಪೊಲೀಸರು ಒಮ್ಮೆ ಅವನನ್ನು ವಿಚಾರಣೆಗೆ ಒಳಪಡಿಸಿದ್ರು. ಅಂಥವನ್ನ ತಗೊಬಂದು ಇಲ್ಲಿ ಹೆಂಗೆ ಇಟ್ಕೊಂಡ್ರು, ಬ್ಯಾಕ್ಗ್ರೌಂಡ್ ಚೆಕ್ ಮಾಡಲಿಲ್ವಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಮೂಡ್ತವೆ. ಸೊ ಇನ್ನೊಬ್ಬ ಮಿಸ್ಸಿಂಗ್ ಆಗಿದ್ದಾನಲ್ಲ, ಅವನ ಬಗ್ಗೆಯೂ ಕೂಡ ಇಂಥದ್ದೇ ಊಹಾಪೋಹಗಳು ಇದೆ. ಅದು ಕರೆಕ್ಟಾ ಏನು ಅಂತ ಗೊತ್ತಿಲ್ಲ. ಬಟ್ ಹಸನ್ ಬಗ್ಗೆ, ಡಾಕ್ಟರ್ ಹಸನ್ ಬಗ್ಗೆ ಅಂತೂ ಇರುವಂಥದ್ದು JNK ಪೊಲೀಸರು ಅವರನ್ನು ವಿಚಾರಣೆಗೆ ಒಳಪಡಿಸಿರುವಂಥದ್ದು ಎಲ್ಲವೂ ಇದೆ. ಆದರೆ ಅವ ಟೀಚ್ ಮಾಡ್ತಾ ಇದ್ದ ಇಲ್ಲಿ ಅನ್ನುವಂಥದ್ದು ಈಗ ಮತ್ತಷ್ಟು ಆತಂಕ. ಅವರಿಬ್ಬರು ಮಿಸ್ಸಿಂಗಲ್ಲಿದ್ದಾರೆ. ಅದರ ಜೊತೆಗೆ ಅವರು ಕೂಡ ಈಗ 2 ಕಾರುಗಳು ಖರೀದಿಸಿದ್ರು ಅನ್ನೋಂಥದ್ದು. ಒಂದು ಸ್ಫೋಟ ಆಯಿತು, ಅದರ ಬಿಟ್ಟು 2 ಕಾರ್ ಖರೀದಿಸಿದ್ರು ಅನ್ನುವಂಥದ್ದು. ಅವರು ಎಲ್ಲೆಲ್ಲಿ ಏನೇನು ಮಾಡಿದ್ರು ಅಥವಾ ಮಾಡೋ ಪ್ಲಾನಲ್ಲಿ ಇದ್ದಾರೆ ಅನ್ನುವಂಥದ್ದು ಪೊಲೀಸರಿಗೆ ಒಂದು ಸಣ್ಣ ಸವಾಲಿದೆ. ಅದನ್ನು ನಾವು ಭೇದಿಸ್ತೇವೆ ಅನ್ನುವಂಥದ್ದು ಇಲ್ಲಿನ ಪೊಲೀಸರು ಹೇಳ್ತಾ ಇರುವಂಥದ್ದು. ಅಜಿತ್, ಎಸ್, ಕರೆಕ್ಟ್, ನೀವು ಹೇಳಿದ್ದು ಆ ಸುದ್ದಿ ಇದೆ. I-20 ಕಾರ್ ಒಂದು ಬ್ಲಾಸ್ಟ್ ಆಗಿದೆ. ಆದರೆ ಈ ಟೆರರ್ ಮಾಡ್ಯೂಲ್ ಒಟ್ಟು ಖರೀದಿ ಮಾಡಿದ್ದು 3 ಕಾರುಗಳನ್ನ ಅಂತ. ಒಂದು I-20 ಬ್ಲಾಸ್ಟ್ ಆಗಿದೆ. ಇದನ್ನ ಹೊರತುಪಡಿಸಿ ಒಂದು ಫೋರ್ಡ್ ಇಕೋಸ್ಪೋರ್ಟ್ ತಗೊಂಡಿದ್ರು ಇವರು, ಜೊತೆಗೆ ಮಾರುತಿ ಬ್ರಿಜಾ ಒಂದು. ಆ 2 ಕಾರುಗಳನ್ನ ಪತ್ತೆ ಹಚ್ಚಬೇಕಾಗಿದೆ ಈಗ. ಆ ಕಾರುಗಳು ದಿಲ್ಲಿಗೆ ಬಂದಿದಾವ, ಎಲ್ಲಿ ಓಡಾಡ್ತಿದ್ದಾವೆ, ಅವುಗಳಿಗೂ ಸ್ಫೋಟಕಗಳನ್ನು ಅಳವಡಿಸಿದ್ರ, ಡೀಟೇಲ್ಸ್ ಗೊತ್ತಾಗಬೇಕು. ತನಿಖಾ ಏಜೆನ್ಸಿಗಳ ಸದ್ಯದ ಪ್ರಯಾರಿಟಿ ಆ 2 ಕಾರುಗಳನ್ನ, ಇನ್ನೂ 2 ಕಾರುಗಳನ್ನ ಪತ್ತೆ ಹಚ್ಚೋದು.
ಪಾರ್ಟಿ ರೌಂಡ್ಸ್ನಲ್ಲಿ ಇನ್ನೊಂದು ತುಂಬ ಸಣ್ಣ ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.